ಇನ್ನು 10 ವರ್ಷ ಆಗುವಾಗ ನನಗೆ ಡೌಟ್ ಉಂಟು, ರಾಮನ ಮೂರ್ತಿ ಇರ್ತದೋ ಇಲ್ಲೋ ಅಲ್ಲಿ ಅಂತ ಇವರ ಆಡಳಿತದಲ್ಲಿ. ಮುಂಚೆ ಮೊಹಮ್ಮದ್ ಗಜ್ನಿ ಬಂದು ಲೂಟಿ ಮಾಡಿದಲ್ಲ, ಇತಿಹಾಸದ ಮೊಹಮ್ಮದ್ ಗಜ್ನಿ, ಇವರು ಪ್ರಸ್ತುತ ಈ ಕಾಲಘಟ್ಟದ ಮೊಹಮ್ಮದ್ ಗಜನಿಗಳು. ಚಂಪಕ್ರಾವ್ ಹೇಳುವವ ಒಬ್ಬ ಪುಂಡ. ನಾವು ದರೋಡೆ ಮಾಡ್ತೇವೆ, ನಾವು ಇಲ್ಲಿ ಕಾಣಿಕೆ ಹಾಕಿದವರಿಗೆ ದರೋಡೆ ಮಾಡುವ ರೈಟ್ಸ್ ಉಂಟಾ? ಒನ್ ಆಫ್ ದಿ ಮೋಸ್ಟ್ ಸೆಕ್ಯೂರಿಟಿ ಏರಿಯಾ. ಇಡೀ ಹಿಂದೂ ಧರ್ಮವಾದ ಆಧಿಪತ್ಯವನ್ನು ಸಾಧಿಸಲಿಕ್ಕೆ ಹೊರಟವರು ಮತ್ತು ರಾಮನ ಆದರ್ಶಗಳ ಪಾಠ ಮಾಡಲಿಕ್ಕೆ ಹೊರಟವರು. ಉದ್ಘೋಷ, ಮನೆ ಮನೆ ಎದುರಿಗೆ ಇಟ್ಟಿಗೆ ಸ್ವಾಗತ, ತೋರಣ ಕಟ್ಟುವುದೇನು, ರಂಗೋಲಿ ಹಾಕುವುದೇನು, ದೀಪ ಇಟ್ಟು ಕಾಯುವುದೇನು. ಅಯೋಧ್ಯೆಯ ರಾಮ ಮಂದಿರದ ಹುಂಡಿಯ ಕಳವು RSS ಮತ್ತು BJPಯನ್ನು ಖಳನಾಯಕನಿಗಿಂತ ಖಳನಾಯಕ ಎನ್ನುವ ಹಂತಕ್ಕೆ ತಂದು ನಿಲ್ಲಿಸಿದೆ. ಆದರೂ ಅದನ್ನು ಸಮರ್ಥಿಸಿಕೊಳ್ಳುವಲ್ಲಿ ಅವರು ಹಿಂದುಳಿತಾ ಇಲ್ಲ. ನಾವು ಅಂದರೆ ಯಾರು ದೇಣಿಗೆ ಕೊಟ್ಟಿದ್ದಾರೆ ಅವರು ಮಾತ್ರ ಪ್ರಶ್ನೆ ಮಾಡಿ ಅನ್ನುವ ವಿಷಯವನ್ನು ಎದುರುಗಡೆ ಇಡ್ತಾ ಇದ್ದಾರೆ. ಈ ಹಂತದಲ್ಲಿ ಜನಸಾಮಾನ್ಯರು ಇದನ್ನು ಒಪ್ಕೊಳ್ತಾ ಇದ್ದಾರೆ. ಜನಸಾಮಾನ್ಯರು ಈ ಪ್ರಶ್ನೆಗೆ ಅಥವಾ ಅವರ RSSನವರ ಈ ನಿಲುವುಗಳಿಗೆ ಸ್ಪಂದಿಸ್ತಾ ಇದ್ದಾರೋ, ಇವತ್ತು ಕೂಡ ಅವರ ಮೇಲೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, ಈ ಪ್ರಶ್ನೆ ಉಳಿತದೆ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ವಿಶ್ಲೇಷಕ, ರಾಜಕೀಯ ನಾಯಕ MG ಹೆಗಡೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ನೋಡಿ, ನಾವಾಗ RSS ಸಂಘ ಪರಿವಾರದಲ್ಲಿದ್ವಿ. ಒಮ್ಮೆ ಅಡ್ವಾಣಿ ಅವರ ರಥಯಾತ್ರೆ ಪ್ರಾರಂಭ ಆದ ಮೇಲೆ ಒಂದು ಇಡೀ ದೇಶದಾದ್ಯಂತ ಭಾವನಾತ್ಮಕ ಅಲೆ ಎದ್ದು ನಿಂತಿತ್ತು. ಆಗ ನಾನೂ ಕೂಡ ಆ ಇಟ್ಟಿಗೆಯನ್ನು ತಗೊಂಡು ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ಅದಕ್ಕೆಲ್ಲ ಪೂಜೆ ಮಾಡಿಕೊಂಡು ನಾವೆಲ್ಲ ಜಾಗಟೆ ಶಂಖ ಹೊಡ್ಕೊಂಡು ಅದಕ್ಕೆ 1.25 ರೂಪಾಯಿ ಕಾಣಿಕೆ ಮಿನಿಮಮ್ ಇಡಬೇಕು. ಉಳಿದವ್ರು ಎಕ್ಸ್ಟ್ರಾ ಹಾಕೋರು ಹಾಕ್ತಿದ್ರು. ಅದು ಸಂಗ್ರಹ ಮಾಡಿ ಕೊಡೋದು. ಮತ್ತು ಎಲ್ಲಿ ನೋಡಿದರೂ ರಾಮನ ಘೋಷ ನಮ್ಮದು. ರಾಮ 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 ಅಂದರೆ ರಾಮ ಅದೊಂದು ಪೌರಾಣಿಕ ಕ್ಯಾರೆಕ್ಟರಾಗಿ ಅಲ್ಲ, ರಾಮ ಒಂದು ಆಧ್ಯಾತ್ಮಿಕ ಸೆಲೆಯಾಗಿ ಹಿಂದೂಗಳಲ್ಲಿ ಕೂತು ಹೋಗಿದೆ ಆ ಪಾತ್ರ. ಕೃಷ್ಣ ಹೇಗೆ ಕೂತ್ಕೊಂಡಿದ್ದಾನೋ ನಮ್ಮ ಹಿಂದೂಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ, ಅದಕ್ಕಿಂತ ಭಿನ್ನವಾಗಿ ಮತ್ತು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಇನ್ನಷ್ಟು ವಿಭಿನ್ನವಾಗಿ, ವಿಶೇಷವಾಗಿ ಆದರ್ಶ ಮತ್ತು ಸಂಸ್ಕೃತಿ, ಸಂಸ್ಕಾರ ಈ ವಿಷಯದಲ್ಲಿ ರಾಮನ ಪಾತ್ರ ನಮ್ಮಲ್ಲಿ ಬೇರೂರಿದೆ ಮನಸ್ಸಿನಲ್ಲಿ. ಹೀಗೆ ಇರುವಾಗ ಎಲ್ಲಿ ನೋಡಿದರೂ ಮಹಿಳೆಯರು ಆ ಒಂದು ಉದ್ಘೋಷ, ಮನೆ ಮನೆ ಎದುರಿಗೆ ಇಟ್ಟಿಗೆ ಸ್ವಾಗತ, ತೋರಣ ಕಟ್ಟುವುದೇನು, ರಂಗೋಲಿ ಹಾಕುವುದೇನು, ದೀಪ ಇಟ್ಟು ಕಾಯುವುದೇನು, ಆಮೇಲೆ ಬರುವಾಗ ಪ್ರಸಾದ ಕೊಡುವುದೇನು, ಬಡವರು, ದಲಿತರೋ, ಶ್ರೀಮಂತರೋ ಎಲ್ಲರ ಮನೆಯಲ್ಲಿಯೂ ಅಲ್ವಾ. ಈ ದೃಶ್ಯ, ಇದು ದೃಶ್ಯ ಅಲ್ಲ, ಇದು ಒಂದು ಆಗಿನ ಒಂದು ಭಾವನಾತ್ಮಕ ಒಂದು ಸೆಳೆತ. ಈಗ ನಾನು ಸೈದ್ಧಾಂತಿಕವಾಗಿ ಅವರನ್ನು ವಿರೋಧಿಸಿದರು, ನಮಗೆ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಅದು ನಮ್ಮಲ್ಲಿ ಶಾಶ್ವತವಾಗಿ ಉಂಟಲ್ಲ. ಆಗ ನಾನು ಉಜಿರೆಯಲ್ಲಿ ಒಂದು ಭಾಷಣ ಮಾಡ್ತೇನೆ. ಯಾಕೆಂದರೆ ಇದು ಈ ಫೇಸ್ಬುಕ್ಕಲ್ಲಿ ಬಂದು ಕುಟ್ಟಿ ಹೋಗೋ ಕೂಸುಗಳಿಗೆ ಗೊತ್ತಾಗಲಿ ಅಂತ. ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ತಹಶೀಲ್ದಾರು ಭಾಷಣ ರೆಕಾರ್ಡ್ ಮಾಡಿ ಸರ್ಕ್ಯೂಟ್ ಹೌಸಲ್ಲಿ ಮೀಟಿಂಗ್ ಆಗಿ ಅಲ್ಲಿ ಪ್ರಪೋಸಲ್ ಆಗ್ತದೆ, ನನ್ನ ಭಾಷಣ ಕೇಳಿದ ಮೇಲೆ ಇವನನ್ನು ಗಡೀಪಾರು ಮಾಡಬೇಕು ಅಂತ. ಕೊನೆಗೆ ಬೇರೆ ಒಂದು ಕಾರಣಕ್ಕೆ ಅದನ್ನು ಡ್ರಾಪ್ ಮಾಡ್ತಾರೆ. ಆಮೇಲೆ ಈ ಅಯೋಧ್ಯೆಗೆ ಕರಸೇವೆಗೆ ಹೋಗ್ತಾರೆ. ನಾನು ಹೋಗಲಿಲ್ಲ. ಬಟ್ ನಾನು ಹಿಂದೂ ಯೋಜನೆಯ ಪ್ರಮುಖನಾಗಿದ್ದೆ ಮತ್ತು ಹಿಂದೂ ಯೋಜನೆಯ ಒಂದಿಷ್ಟು ಜನರು, ಬಜಿಲ್ಕೆರೆ ಕಮಲಾಕ್ಷರು, ಎಕ್ಕೂರು ಬಾಬಾ, ಅವರನ್ನೆಲ್ಲ ನಾವು ಕಳಿಸಿದ್ವಿ. ಕರಸೇವೆಯ ಹೆಸರಲ್ಲಿ ಅದು ಧ್ವಂಸ ಆಯ್ತಲ್ಲ. ಆಗಿ ಒಂದು 15 ದಿವಸ ಎಷ್ಟು ನೆನಪಿಲ್ಲ, ನಮ್ಮದು ಹಿಂದೂ ಯೋಜನೆಯ ಆಗಿನ ಆಫೀಸು ಬಬ್ಲಿ ಅಂತ, ಉಮೇಶ್ ಪೈ ಅಂತ, ಅವರ ಒಂದು ಕಟ್ಟಡದಲ್ಲಿತ್ತು. ಅವರ ವಾಚಿದು ಅಂಗಡಿ ಇದೆ. ಈಗ ಅವ್ರದ್ದು ಸ್ವಲ್ಪ ಸ್ಥಳಾಂತರ ಆಗಿದೆ ಅಲ್ಲಿಯೇ. ಅದರ ಬದಿಯಲ್ಲಿ ರಾಮ್ ಲಂಚ್ ಹೋಮ್ ಹೇಳಿ ಒಂದು ಹೋಟೆಲ್ ಇತ್ತು, ಈಗ ಅದು ಬಂದಾಗಿದೆ. ಅಲ್ಲಿ ನಾನು ಚಹಾ ಕುಡಿತಾ ಇರುವಾಗ ಸುಮಾರು 10 ಜನ CBIನವರು ಬಂದರು. ಜೊತೆಗೆ ಒಬ್ಬ ಸ್ಥಳೀಯ ಪೊಲೀಸ್ ಇದ್ದ. ಬಂದು ನಿಮ್ಮ ಹತ್ರ ಮಾತಾಡಬೇಕು, ನಾವು CBIನವರು ಹೇಳಿದ್ರು. ಆಯಿತು, ಎಲ್ಲಿಗೆ ಬರೋದು ಬೇಡ, ನಾವು ಇಲ್ಲೇ ಮಾತಾಡುವ, ಸ್ವಲ್ಪ ಇನ್ಫಾರ್ಮೇಷನ್ ಬೇಕು. ಕೊನೆಗೆ ಎಲ್ಲಿ ಕೂತ್ಕೊಳ್ಳೋದು? ಹೋಟೆಲ್ನವ ಅವ್ರದ್ದು 10-20 ಜನ ಕೂತ್ಕೊಳ್ಳುವ ಕ್ಯಾಬಿನ್ ಇರ್ತದಲ್ಲ, ಅಲ್ಲಿ ಮಾತಾಡಿಕೊಳ್ಳಿ ಹೇಳಿ ಒಳಗೆ ಬಿಟ್ಟು ಬಾಗಿಲು ಹಾಕಿದ. ಇವರು ನನ್ನನ್ನು ಕೂತ್ಕೊಳಿಸಿ ಸ್ಟಾರ್ಟ್ ಮಾಡಿದರು, ನಿಮಗೂ ಶಿವಸೇನೆಗೂ ಏನು ಸಂಪರ್ಕ ಅಂತ. ಯಾಕೆಂದರೆ ನಾನು ಶಿವಸೇನೆಯವರೊಟ್ಟಿಗೆ ಆಗ ಲಿಂಕಲ್ಲಿದ್ವಿ, ಅಲ್ಲಿ ಹೋಗೋದು ಬರೋದು, ಪೇಪರಲ್ಲಿ ಬಂದದೆಲ್ಲ ಇತ್ತು. ನಾವು ಎಲ್ಲವನ್ನು ವಿವರಿಸಿದ್ವಿ.
ಬಟ್ ಅವರಿಗೂ ಗೊತ್ತಿದೆ, ಅವರು ಇಂಟೆಲಿಜೆಂಟ್ ಆಫೀಸರ್ಸೇ. ಅವರ ನಡುವೆ ಸಂಘಟನಾತ್ಮಕವಾಗಿ ಆರ್ಥಿಕವಾಗಿ ಬೇರೆ ಏನು ವ್ಯವಹಾರ ಇಲ್ಲ, ಹೋಗಿದ್ದಾರೆ ಬಂದಿದ್ದಾರೆ. ಬಟ್ ನಿಮ್ಮ ನಿಲುವು, ಶಿವಸೇನೆಯ ಠಾಕ್ರೆಯ ನಿಲುವಿಗೂ ನಿಮ್ಮ ನಿಲುವಿಗೂ ಏನು ಇದು ಅಭಿಪ್ರಾಯ ನಿಮ್ಮದು? ನಮ್ಮದು ಅವರದ್ದೇ ನಿಲುವು ಅಂತ ಹೇಳಿದೆ ನಾವು ರಾಮ ಮಂದಿರ ಅಲ್ಲಿ ಕಟ್ಟಬೇಕು, ಕಟ್ತೇವೆ. ಅವರು ನಾವೇ ಹೊಡೆದಿದ್ದು ಹೇಳ್ತಾರಲ್ಲ, ಹೌದು ಅಂತ ಹೇಳಿದ್ದೇನೆ. ಅದು ಹೌದು, ಅವ್ರು ಹೇಳಿದ್ದು ಸತ್ಯವೇ ಅಂತ. ಅಂದರೆ ಆಗ ನಮ್ಮ ತಲೆಯಲ್ಲಿ ಏನಿಲ್ಲ. ಇದು ಒಂದು ಸಣ್ಣ ಇದು ಏನು ನಿಮಗೊಂದು ಸಣ್ಣ ಆ ಇಡೀ ಹೋರಾಟದ ಒಂದು ತುಣುಕಿನ ಕಣ. ಇಂಥದ್ದು ಸಾವಿರ ಕಥೆಗಳು ಭಾವನಾತ್ಮಕವಾಗಿ ನಡೆದ ಆ ಯಾತ್ರೆಯಲ್ಲಿದೆ. ಅಷ್ಟೊಂದು ಭಾವನಾತ್ಮಕವಾಗಿದ್ದಂತಹ ಒಂದು ಹೋರಾಟವನ್ನು ಇವರು ರಾಜಕೀಕರಣಕ್ಕೆ ಬಳಸಿಕೊಂಡರು. ಆಗ ರಾಜಕೀಕರಣಕ್ಕೆ ಬಳಸಿಕೊಂಡು ಅವರು ಸ್ವಲ್ಪ ಸಾಧನೆ ಮಾಡಿದರು ಚುನಾವಣೆಯಲ್ಲಿ. ಮತ್ತೆ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಮಂದಿರ ಆಯಿತು. ಈ ಹೋರಾಟದಲ್ಲಿ ನಾನು ಗಮನಿಸಿದ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಗ ನಾವು ನೋಡಿದ್ದೇವೆ, ದೇಶದ ಮುಸ್ಲಿಮರು ಕೂಡ ನಿಧಾನವಾಗಿ ಅದು ಏನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಆಯ್ತಪ್ಪ ಮಾಡಿ ಅಂತ. ಅಂದರೆ ಕೊನೆಯಲ್ಲಿ ಈಗ ಪ್ರಾರಂಭದಲ್ಲಿ ಒಂದಿಷ್ಟು ಮುಸ್ಲಿಮರು ಅದಕ್ಕೆ ವಿರೋಧ ಇದ್ದರು, ಅದು ಸತ್ಯ, ಹೌದಾ? ಆದರೆ ಆಮೇಲೆ ಇದಾಗಲಿ ಅಂತಲೇ ಇದ್ದರು. ಹಿಂದೂ ಸಮಾಜದಲ್ಲಿ ಕೂಡ ಆಗಲಿ, ಇದು ಮುಗಿಲಿ ಅಂತ. ಮತ್ತು ಕಾಂಗ್ರೆಸ್ ಇರ್ಬೋದು, ಬೇರೆ ಪಕ್ಷಗಳಿರ್ಬೋದು, ಯಾರದ್ದು ಅದನ್ನು ಆದರೆ ನ್ಯಾಯಾಲಯದಲ್ಲಿ ಮುಗಿಬೇಕು ಅಂತ ಇದು ಕಾಂಗ್ರೆಸ್ಸಿನ ಸ್ಪಷ್ಟ ನಿಲುವು. ಹೀಗೆ ಇರುವಾಗ ಆಯಿತು, ಎಲ್ಲ ಆರೋಪಗಳನ್ನು ಮುಸ್ಲಿಮರ ಮೇಲೆ, ಕಾಂಗ್ರೆಸ್ಸಿನ ಮೇಲೆ, ಕಮ್ಯುನಿಸ್ಟರ ಮೇಲೆ ಹಾಕಿದರು. ನಮ್ಮದೇ ಮಂದಿರ ಅಂತೇಳಿ ಮಂದಿರ ಕಟ್ಟಿದಿರಿ ನೀವು. ಕೇವಲ ಮೋದಿಯವರು ಮಾತ್ರ ಮತ್ತು RSSನ ಭಾಗವತರು ಮಾತ್ರ ಆ ಮಂದಿರ ಉದ್ಘಾಟನೆಗೆ ನೀವು ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡ್ರಿ. ಭಾರತದ ಹಿಂದೂ ಸಂಸ್ಕೃತಿಯಲ್ಲಿ ಸಾವಿರಾರು ಪಂಥಗಳಿದೆ, ನೂರಾರು ಬೇರೆ ಬೇರೆ ಮಠ ಮಂದಿರಗಳು ಪ್ರಮುಖರಿದ್ದಾರೆ, ಶಂಕರ ಪೀಠ ಇದೆ. ಯಾರನ್ನು ಲೆಕ್ಕಕ್ಕೆ ತಕ್ಕೊಳ್ಳದೆ ಇದು ನಾವೇ ಮಾಡೋದು ಹೇಳುವ ಸಂದೇಶವನ್ನು ಜಗತ್ತಿಗೆ ಸಾರಲಿಕ್ಕೆ ನೀವು ದ್ವಿಪಾತ್ರಾಭಿನಯ 2 ಜನ ಸೇರಿ ಮಾಡಿದಿರಿ. ಹಾಗೆ ಮಾಡುವಾಗ ಇಡೀ ಬೇರೆಯವ್ರನ್ನೆಲ್ಲ ನಿರ್ಲಕ್ಷ್ಯ ಮಾಡಿದಿರಿ. ಮಾಡಿದ ಮೇಲೆ ನಾವೇ ಮಾಡಿದ್ದು ಹೇಳುವಂಥ ಕ್ರೆಡಿಟ್ ತಕ್ಕೊಂಡ್ರಿ. ಈಗ ಹುಂಡಿ ಹಣ ಹೋಗುವಾಗ ಆ ಕ್ರೆಡಿಟ್ಟು ಮೋದಿ ಮತ್ತು ಭಾಗವತಿಗೆ ಅಲ್ಲ ಹೋಗಬೇಕಾದ್ದು. ಆ ಕಮಿಟಿಯನ್ನು ಹೇಗೆ ಮಾಡಿದಿರಿ ನೀವು? ರಾತ್ರೋರಾತ್ರಿ ವಿಶ್ವ ಹಿಂದೂ ಪರಿಷತ್ತಿನ ಚಂಪಕ್ರಾವ್ ಮತ್ತು ಅನಿಲ್ ಮಿಶ್ರಾ ಇಬ್ಬರು ಮೇನ್ ಅದರಲ್ಲಿ. ಅವರಿಬ್ಬರು RSSನವರು, ಉಳಿದವರು RSS ಥಾಟ್ಸ್ನವರೇ, ಆದರೆ ಮೇನ್ ಅವರು. ನೀವು ಕಮಿಟಿ ಮಾಡುವಾಗ ಭಾರತದಲ್ಲಿ ರಾಜಕೀಯ ರಹಿತವಾಗಿ ರಾಮನನ್ನು ಭಜಿಸುವ ಮತ್ತು ಆರಾಧಿಸುವ ಅನೇಕ ಹಿಂದೂ ಆಧ್ಯಾತ್ಮಿಕ ಪುರುಷರು ಇವತ್ತಿಗೂ ಇದ್ದಾರಲ್ಲ, ಅಂಥವರನ್ನು 1 ಜನರನ್ನು ತಗೊಂಡ್ರೆ ನೀವು ಕಮಿಟಿಗೆ. ಹೋಗಲಿ, ಒಂದು ನಿವೃತ್ತ ನ್ಯಾಯಾಧೀಶರನ್ನು ತಗೊಳ್ಬೋದಿತ್ತು, ನೀವು ಒಬ್ಬ ಹಿರಿಯ ವಕೀಲರನ್ನು ಇಟ್ಕೊಳ್ಬೋದಿತ್ತು, ಚಾರ್ಟೆಡ್ ಅಕೌಂಟೆಂಟನ್ನು ಇಟ್ಕೊಳ್ಬೇಕು ಕಮಿಟಿಯಲ್ಲಿ. ಏನಿಲ್ಲ, ಎಲ್ಲರೂ ಕೂಡ ಈ ಚಂಪಕ್ರಾವ್ ಹೇಳುವವ ಒಬ್ಬ ಪುಂಡ. ಅದನ್ನು ನಾನು ಹೇಳುವುದಲ್ಲ ನಿಮಗೆ, ನಾನು ಆಧ್ಯಾತ್ಮಿಕವಾಗಿ ಅಲ್ಲಿ ಹೋರಾಟ ಮಾಡಿದ ಸಾಧು ಸಂತರ ವಿಡಿಯೋಗಳನ್ನು ಕೊಡ್ತೇನೆ. ಅದಕ್ಕೆ ಒಬ್ಬ ಪುಂಡ ಅಂತ ಹೇಳ್ತಾರೆ. ಯಾರು? ಮಿಶ್ರಾ, ಅನಿಲ್ ಮಿಶ್ರಾ. ಅವನ ಬಗ್ಗೆ ಕೆಟ್ಟದಾಗಿ ಇವತ್ತು ಯಾರು ಹೇಳ್ತಾರೆ? ಕಾಂಗ್ರೆಸ್ನವರಲ್ಲ, ಮುಸ್ಲಿಮರಲ್ಲ, ಹೋರಾಟದಲ್ಲಿ ಇದ್ದಂಥ ಯೋಗಿಗಳು, ಸಾಧು ಸಂತರು ಇವತ್ತು UPಯಿಂದ ವಿಡಿಯೋ ಬರ್ತಾ ಉಂಟು, ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾ ಇದ್ದಾರೆ. ಹಾಗಿದ್ದ ಮೇಲೆ ನೀವು ಎಂಥವರನ್ನು ಆಯ್ಕೆ ಮಾಡಿದರೆ ಟ್ರಸ್ಟಿಗೆ? ಇದಾದ ಮೇಲೆ ಕಳ್ಳತನ ಆಯಿತು. ಅಲ್ಲ ಸ್ವಾಮಿ, ನಿಮ್ಮ ಸಂಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ನೌಕರ 20,000 ರೂಪಾಯಿ ಸಂಬಳ ತಗೊಳ್ಳುವ ಏಕಾಏಕಿ ಬೆಳಗ್ಗೆ 20 ಲಕ್ಷ ಕಾರಲ್ಲಿ ಬರ್ತಾನೆ, ಕುತ್ತಿಗೆಗೊಂದು ಚೈನ್ ಹಾಕ್ಕೊಂಡಿದ್ದಾನೆ ಹೇಳಿದ್ರೆ ನೀವು ಅಟ್ಲೀಸ್ಟ್ ಇದೇನಪ್ಪ ಅಂತಾದರೂ ನಿಮಗೆ ಸಂಶಯ ಬರ್ತದೋ ಇಲ್ಲೋ? ನಿಮ್ಮ ಕ್ಯಾಶ್ ಬಾಕ್ಸ್ ನೋಡಬೇಕಾ ಬೇಡೋ? ನೀವು ನಿಮ್ಮ ಕ್ಯಾಶ್ ಬಾಕ್ಸ್ ನೋಡಬೇಕಾ ಬೇಡೋ? ಸಡನ್ ಆಗುವಾಗ ಇದೇನು, ಅದು ಒಬ್ಬರಲ್ಲ 5-6 ಜನ ಹೋಟೆಲ್ ಮಾಡಿದ್ದಾರೆ, ಜಾಗ ತಗೊಂಡಿದ್ದಾರೆ, ಯಾರಿಗೂ ಸಂಶಯ ಬರಲಿಲ್ಲ. ಜೊತೆಗೆ ಇಟ್ ಈಸ್ ಎ ಮೋಸ್ಟ್ ಸೆಕ್ಯೂರ್ಡ್ ಏರಿಯಾ, ಒನ್ ಆಫ್ ದಿ ಮೋಸ್ಟ್ ಸೆಕ್ಯೂರ್ಡ್ ಏರಿಯಾ ಅಲ್ವಾ? ಭಯೋತ್ಪಾದನೆ ಆಗ್ತದೆ, ಅದು ಇದು ಅಂತೇಳಿ ಫುಲ್ ಸೆಕ್ಯೂರ್ಡು. ಹಾಗೆ ಇರುವಾಗ ಕೋಟಿಗಟ್ಟಲೆ ದುಡ್ಡು, ಬಂಗಾರ, ಬೆಳ್ಳಿ ಹೋಗ್ತದೆ ಅಂತಂದರೆ ಅದು ಡೈಲಿ ಯಾರಿಗೂ ಗೊತ್ತಾಗಲಿಲ್ಲಂತೆ ಸ್ವಾಮಿ. ಅದು ಯಾರಿಗೂ ಗೊತ್ತಾಗಲಿಲ್ಲಲ್ಲ, ಅವಳು ಅಷ್ಟು ತಗೊಳ್ಳುವಾಗ ಇವರು ಇಷ್ಟು ತಗೊಂಡದ್ದು ಹೇಗೆ ಗೊತ್ತುಂಟಾ? ಈಗ
RSSನ ಸಿದ್ಧಾಂತ ಏನು ಅಂದರೆ ಸಮಾಜಕ್ಕೆ ಸರ್ವಸ್ವ, ಸ್ವಂತಕ್ಕೆ ಸ್ವಲ್ಪ. ಹಾಗಾಗಿ ಅಲ್ಲಿ ಸಾವಿರಾರು ಕೋಟಿ ಸಂಪತ್ತಿನಲ್ಲಿ ಅದು ಸಮಾಜಕ್ಕೆ ಸರ್ವಸ್ವವನ್ನು ಕೊಟ್ಟು ಅದರಲ್ಲಿ ಸ್ವಲ್ಪ ತೆಗೆದಿದ್ದಾರೆ ಅವರು ಅಷ್ಟೇ, ಕೆಲವೇ ಕೋಟಿ ತಗೊಂಡಿದ್ದಾರೆ. ಒಂದು ಬ್ಯಾಂಗ್ಳೂರಿನಂಥ ಗಾರ್ಮೆಂಟ್ ಇಂಡಸ್ಟ್ರಿ ಅಥವಾ ಬೇರೆ ಇಂಡಸ್ಟ್ರಿಯಲ್ಲಿ, ಗಾರ್ಮೆಂಟ್ ಇಂಡಸ್ಟ್ರಿ ಉದಾಹರಣೆ ಕೊಡ್ತೇನೆ ನಾನು ನಿಮಗೆ. ಹೊರಗೆ ಬರುವಾಗ ಅವರ ಟಿಫಿನ್ ಬಾಕ್ಸನ್ನು, ಚಿಕ್ಕ ಟಿಫಿನ್ ಬಾಕ್ಸನ್ನು ಕೂಡ ಚೆಕ್ ಮಾಡ್ತಾರೆ. ನಾನು ಫ್ಯಾಷನ್ ಕಾಲೇಜಲ್ಲಿದ್ದಾಗ ಹೋದಾಗ ನಾನು ನೋಡಿದ್ದು, ನಾನು ಕೇಳಿದ್ವಿ ಟಿಫಿನ್ ಬಾಕ್ಸಲ್ಲಿ ಎಂಥ ತರ್ಬೋದು, ಅದು ಗಾರ್ಮೆಂಟ್ ಇಂಡಸ್ಟ್ರಿಯಿಂದ. ಅದಕ್ಕೆ ಹೇಳಿದರು, ದಿನಕ್ಕೆ 10 ಜನ 10 ಸೂಜಿ ಬಂಡಲ್ಲು 10 ಇದು ಎಂಥದ್ದು ದಾರದ್ದು ಉಂಡೆ ತಂದರೆ, ಡೈಲಿ ತಂದರೆ 1-2 ತಿಂಗಳಾಗೋ ಅವ ಫ್ಯಾಕ್ಟ್ರಿಯಲ್ಲಿ ಸುಮಾರು ಲಾಸ್ ಆಗಿರ್ತದೆ ಅಲ್ವಾ. ಅಷ್ಟು ಸೆಕ್ಯೂರಿಟಿ ಸಿಸ್ಟಮ್ ಇದೆ. ಹಾಗಿರುವಾಗ ಮತ್ತೊಂದು ದೇಶದಲ್ಲಿ ನಿಮ್ಮ ತ್ರಿವೇಂದ್ರಮ್ಮಿನ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಅತ್ಯಂತ ಹೆಚ್ಚು ಬಂಗಾರದ ಸಂಪತ್ತು ಇದೆ, ಹೌದಾ? ಅಲ್ಲಿ ಒಂದು ಪೀಸ್ ತೆಗಿಲಿಕ್ಕೆ ಆಗಲಿಲ್ಲ. ನಿಮ್ಮ ಕೊಲ್ಲೂರಿನಿಂದ ಹಿಡಿದು ಕಾಶಿಯಿಂದ ಹಿಡಿದು ನಮ್ಮ ಇದು ಯಾವುದು ತಿರುಪತಿ, ಶಬರಿಮಲೆ, ಅಲ್ಲೆಲ್ಲ ಏನೂ ಆಗಲಿಲ್ಲ, ಚಿಲ್ಲರೆ ಆಗಿದೆ. ಆಗ್ತದೆ, ಯಾರೋ ಒಬ್ಬ ಹೀಗೆ ತೆಗೆದು 500 ಹಾಕಿದ, 1000 ಹಾಕಿದ, ಅದೆಲ್ಲ ಇರ್ತದೆ. ಹೀಗಿರುವಾಗ ಇದು ಇನ್ನು ಒಂದು ತಲೆಮಾರು ಆಗಲಿಲ್ಲ ರೀ. ಇದು ಖಾಲಿ ಎಷ್ಟು 5 ವರ್ಷಕ್ಕೆ, ಇನ್ನು 10 ವರ್ಷ ಆಗುವಾಗ ನನಗೆ ಡೌಟ್ ಉಂಟು, ರಾಮನ ಮೂರ್ತಿ ಇರ್ತದೋ ಇಲ್ಲೋ ಅಲ್ಲಿ ಅಂತ ಇವರ ಆಡಳಿತದಲ್ಲಿ. ಅದು ಈಗ ಸುದ್ದಿ ಬರ್ತಾ ಉಂಟು, ಪಾದುಕೆ ಇಲ್ಲಂತೆ. ಪಾದುಕೆ ಅಂದರೆ ಏನು ರೀ ಅದು? ಅದಕ್ಕೆ ಎಷ್ಟು, ಒಬ್ಬ ನಿಜವಾದ ರಾಮ ಭಕ್ತ ಆದರೆ ಅವನ ಹೃದಯವನ್ನು ಘಾಸಿಗೊಳಿಸ್ತದೆ ಇದು. ಇಟ್ಟಿಗೆ ಪೂಜೆ ಮಾತ್ರ ಅಲ್ಲ, ಪಾದುಕೆ ಪೂಜೆ ಕೂಡ ನಡೆದಿತ್ತು ಇಡೀ ದೇಶದಲ್ಲಿ. ಹೌದು, ಪಾದುಕೆ ಪೂಜೆ ನಡೆದಿತ್ತು. ಅಕ್ಷತ ಅಂತ ತಂದಿದ್ದರು ಅಲ್ಲಿಂದ, ಮನೆ ಮನೆಗೆ ಅಕ್ಷತೆ ಕೊಡುವುದು. ಅದರ ಕೋಟ್ಯಾಂತರ ಜನ ಹಿಂದೂಗಳ ಆ ಹೃದಯ ಭಾವನೆಗೆ ಘಾಸಿ ಮಾಡಿದರು. ಇವರ ಮೇಲೆ ವಿಶೇಷವಾದ ನಮಗೆ ಆಕ್ರೋಶ ಯಾಕೆ ಅಂತಂದರೆ, ಇವರು ಇಡೀ ಹಿಂದೂ ಧರ್ಮವಾದ ಆಧಿಪತ್ಯವನ್ನು ಸಾಧಿಸಲಿಕ್ಕೆ ಹೊರಟವರು ಮತ್ತು ರಾಮನ ಆದರ್ಶಗಳ ಪಾಠ ಮಾಡಲಿಕ್ಕೆ ಹೊರಟವರು, ರಾಮನ ಫೋಟೋ ಇಟ್ಟುಕೊಂಡು ಓಟು ಕೇಳಲಿಕ್ಕೆ ಹೊರಟವರು, ರಾಮನ ಸಂಸ್ಕೃತಿಯನ್ನು ಪಾಠ ಹೇಳಿದವರು. ಉಳಿದವರು ಯಾರು ರಾಜಕಾರಣಿಗಳು ಅದನ್ನೆಲ್ಲ ಮಾಡಲಿಲ್ಲ. ಕಾಂಗ್ರೆಸ್ನವರು ರಾಮನ ಫೋಟೋ ಇಟ್ಕೊಂಡು ಓಟು ಕೇಳಿದಾರಾ? ಇಲ್ಲ. ನೀವು ಕೇಳಿದ ಹಾಗಿದ್ದ ಮೇಲೆ ನಿಮಗೆ ಉತ್ತರದಾಯಿತ್ವ ಉಳಿದವರಿಗಿಂತ ಹೆಚ್ಚು ಉಂಟಾ ಇಲ್ಲೋ? ಮತ್ತು ಒಂದು ದೇವಸ್ಥಾನವನ್ನು ನಿಮಗೆ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ, ಹಿಂದೂ ಧರ್ಮವನ್ನೇ, ಹಿಂದೂ ಸಮಾಜವನ್ನೇ ಅವರ ಕೈಯಲ್ಲಿ ಇಲ್ಲ. ಅದು ಕೊಟ್ಟರೆ ಏನಾದೀತು ಮಾರ್ರೆ? ಈ ದೇಶದ ಎಲ್ಲ ದೇವಸ್ಥಾನಗಳನ್ನು, ಇಡೀ ಹಿಂದೂ ಧರ್ಮದ ವ್ಯವಸ್ಥೆಯನ್ನೇ ಅವರಿಗೆ ಕೊಟ್ಟರೆ ಏನಾದೀತು? ಮತ್ತು ರಾಜಕೀಯವಾಗಿ ಮೋದಿ ಮತ್ತು ಮೋಹನ್ ಭಾಗವತ್ ಇಬ್ಬರು ಆನ್ಸರೇಬಲ್. ಇವರು ತುಟಿ ತೆರೀಲೇಬೇಕು, ಕ್ಷಮೆ ಕೇಳಲೇಬೇಕು, ಹಿಂದೂ ಸಮಾಜದ ಕ್ಷಮೆ ಕೇಳಲೇಬೇಕು. ನೀನು ಕೊಟ್ಟಿದ್ಯಾ ಕಾಣಿಕೆ ಕೊಟ್ಟವ ಮಾತ್ರ ಕೇಳಬೇಕು ಅಂತ ಹೇಳ್ತಾರಲ್ಲ. ದಾರಿಯಲ್ಲಿ ಒಬ್ಬ ಹೆಂಡತಿಗೆ ನಾಯಿಗೆ ಹೊಡಿತಾ ಇರುವಾಗ ನಾವು ಹೋಗಿ ತಡೆದಾಗ, ಅದು ಅವಳು ನನ್ನ ಹೆಂಡತಿ, ನಾನು ಏನು ಬೇಕಾದರೂ ಮಾಡ್ತೇನೆ ಹೇಳ್ತಾನೆ. ನೀವು ಸುಮ್ಮನೆ ಬರ್ತೀರಾ? ಅವಳನ್ನು ಕೊಲ್ತಾನೆ ಸುಮ್ಮನೆ ಬಂದರೆ. ನೀವು ಹಾಗಿದ್ದರೆ ನಾನೊಂದು ಕೇಳ್ತೇನೆ, ಈಗ ಒಂದು ದೇವಸ್ಥಾನ ನನ್ನದಲ್ಲದ ಒಂದು ಊರಿಗೆ ಹೋಗ್ತೇನೆ, ಒಂದು ದೇವಸ್ಥಾನವನ್ನು ಆಗಲೇ ಲೂಟಿ ಮಾಡ್ತಾ ಇರ್ತಾರೆ, ನಾನು ಹೋಗಿ ಅದನ್ನು ತಡಿತೇನೆ. ಆಗ ಅವ್ರು ಹೇಳ್ತಾರೆ, ನೀನು ಯಾವ ಊರು? ನಾನು ಮಂಗಳೂರು. ನೀನು ಇಲ್ಲಿ ಕಾಣಿಕೆ ಹಾಕಿದ್ಯಾ? ಇಲ್ಲ. ಹಾಗಿದ್ರೆ ಹೋಗ್ತಾ ಇರು, ನಾವು ದರೋಡೆ ಮಾಡ್ತೇವೆ, ನಾವು ಇಲ್ಲಿ ಕಾಣಿಕೆ ಹಾಕಿದವರಿಗೆ ದರೋಡೆ ಮಾಡುವ ರೈಟ್ಸ್ ಉಂಟಾ? ಕಾಣಿಕೆ ಹಾಕದವರಿಗೆ ಕೇಳಲಿಕ್ಕಿಲ್ಲ ಅಂತಾದರೆ, ಕಾಣಿಕೆ ಹಾಕಿದವರಿಗೆ ದರೋಡೆ ಮಾಡುವ ರೈಟ್ಸ್ ಉಂಟು ಅಂತ ಆಯ್ತಲ್ಲ, ಏನು ಬೇಕಾದರೂ ಮಾಡ್ಬೋದು ಅಂತ ಆಯ್ತಲ್ಲ. ಹಾಗಾಗಿ ಇದು ಒಂದು ಮೈಂಡ್ ಸೆಟ್ಟನ್ನು, ಕೊನೆಯದಾಗಿ ನಿಮ್ಗೆ ಹೇಳ್ತೇನೆ, ಮೈಂಡ್ ಸೆಟ್ ಇದು ಅಪಾಯಕಾರಿ. ಹಿಂದೂ ಹುಡುಗಿಯನ್ನು ರೇಪ್ ಮಾಡುವಾಗ, ಒಬ್ಬ ಮುಸ್ಲಿಂ ಹೋಗಿ ತಡೆಯುವಾಗ, ನೀನು ಮುಸ್ಲಿಮು, ನಿನಗೇನು ಅಧಿಕ ಪ್ರಸಂಗ? ಒಬ್ಬ ಮುಸ್ಲಿಂ ಹುಡುಗಿಯನ್ನು ರೇಪ್ ಮಾಡುವಾಗ ಹಿಂದೂ ಹೋಗಿ ತಡೆದ್ರೆ, ನೀನು ಹಿಂದೂ, ಅದು ನಮ್ಮ ಹುಡುಗಿ ಅಂತ ಹೇಳುವಂಥದ್ದು. ಮತ್ತು ಇದು ನನ್ನ ದೇವಸ್ಥಾನ, ನಾನು ಏನು ಬೇಕಾದರೂ ಮಾಡ್ತೇನೆ ಅಂದರೆ ಕ್ರೈಮ್ ಸೊಸೈಟಿ, ಅಪರಾಧದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಮತ್ತು ಅಂತಹ ಮನಸ್ಥಿತಿಯವರಿಗೆ ಒಂದು ರಕ್ಷಣಾ ಕವಚ ಆಗಿಬಿಡ್ತದೆ. ನಾನು ಮುಸ್ಲಿಂ ಮತೀಯವಾದಿ ಸಂಘಟನೆಯೋ ಹಿಂದೂ ಮತೀಯವಾದಿ ಸಂಘಟನೆಗಳ ಜೊತೆಗೆ ಸೇರಿಕೊಂಡ್ರೆ ನಾನು ಏನು ಬೇಕಾದರೂ ಮಾಡಬಹುದು, ಇವರು ನನಗೆ ರಕ್ಷಣೆ ಕೊಡ್ತಾರೆ ಅನ್ನುವಂಥ ಅಪಾಯಕಾರಿ ಮನಸ್ಥಿತಿ ಇದು. ಇದನ್ನು ವಿರೋಧಿಸಲೇಬೇಕಲ್ಲ, ಅದು ಡೇಂಜರಸ್. ಯಾರನ್ನು ವಿರೋಧಿಸಬಾರ್ದು ಅಂದರೆ, ಕೇಳಬಾರ್ದು ಅಂದರೆ ಕ್ರೈಮ್ ಅಪ್ಪ. ಈಗ ಕಾಮನ್ ಸೆನ್ಸ್, ಒಂದು ಕ್ರೈಮ್ ಎಲ್ಲೇ ಕಾಣ್ತಾ ಇದ್ರು, ಈಗ ಅಲ್ಲಿ ನೀವು ಅವರು ಕಾರ್ ನಿಲ್ಲಿಸಿದ್ದಾರೆ, ಆ ಕಾರನ್ನು ಯಾರೊಬ್ಬ ಗ್ಲಾಸ್ ಹೊಡಿತಾ ಇದ್ದಾನೆ ಅಂದರೆ ನೀವು ಕ್ಯಾಮ್ರಾವನ್ನು ತಿರುಗಿಸಿ ಪೊಲೀಸರಿಗೆ ಹೇಳ್ತೀರಾ? ಇಲ್ಲ,
ಅದು ನಿನ್ನ ಕಾರಲ್ಲ ಮರ ಹೇಳಿದರೆ ಏನ್ರಿ ಇದು RSS ಬೆಳೆಸಿದ ರೀತಿ. ಇದರ ಎಲ್ಲ ಅಂತಿಮವಾಗಿ ತಲೆ ಕೊಡಬೇಕು, ಉತ್ತರ ಕೊಡಬೇಕು RSS. ಆ ಮನಸ್ಥಿತಿಯ ನಿರ್ಮಾಣ ಮಾಡಿದ್ದು ಮೊದಲು ಮುಸ್ಲಿಮರನ್ನು ಕ್ರಿಶ್ಚಿಯನರನ್ನು ಬೇರೆ ಮಾಡಿತ್ತು. ಅವ್ರು ಹಾಗೆ ಅವ್ರು ಹೀಗೆ ಮಾಡಿ ಹಿಂದೂಗಳು ಮಾತ್ರ ಸಪ್ರೇಟ್ ಆಗುವಾಗೆ ಒಂದು ಗುಂಪು ಮಾಡಿತ್ತು. ಈಗ ಹಿಂದೂಗಳಲ್ಲಿ ಕೂಡ ನಾವು ಹೇಳಿದ ಅವರ ಹಿಂದುತ್ವದ ಹಿಂದೂಗಳು ಹೇಳಿದಾಗೆ ಆಗಬೇಕು. ಅವ್ರು ಏನು ಮಾಡಿದರೂ ಉಳಿದವರು ಸುಮ್ಮನೆ ಇರಬೇಕು. ಆ ಲೆವೆಲ್ಲಿಗೆ ಬಂದು ಮುಟ್ಟಿದ್ದಾರೆ. ಇದು ಸಾಮಾನ್ಯ ಜನರ ಮನಸ್ಥಿತಿ ಯಾವ ರೀತಿ ನಾಡ್ತಾ ಇದೆ ಅನ್ನೋದು ಏನಿಲ್ಲ, ನಾನು ಹೇಳಿದಲ್ಲ, ಇದು ಶ್ರೀರಾಮನ ಆರಾಧಕರು ಅಂತ ಯಾರಿದ್ದಾರೆ ಇವರು ನಮಗೇನು ಬೇಕಾದ್ರೂ ಹೇಳಿರಿ, ನಾವು ಕೂಡ ಆಧ್ಯಾತ್ಮಿಕದಲ್ಲಿ ನಂಬಿಕೆ ಇರುವವರು. ಇವರ ರಂಭಾಚಾರ ಏನು ಮೂಢನಂಬಿಕೆ, ಇವರ ಹುಚ್ಚುಚ್ಚು ಕುಣಿತಗಳಿಗೆ ನಾವಿಲ್ಲ. ಆದರೆ ನಾವು ದೇವರನ್ನು ಪೂಜೆ ಮಾಡುವರು, ಮಾಡುವವರೇ. ನಮ್ಮ ಮನೆಯಲ್ಲಿಯೂ ಕೂಡ ನಾವು ಪೂಜೆ ಮಾಡ್ತೇವೆ. ನಾವು ದೇವರ ಆರಾಧನೆ ಮಾಡುವವರೇ. ನಮ್ಮಂಥವರಿಗೆ ಅಥವಾ ಬೇರೆಯವರಿಗೆ ಅಮಾಯಕವಾಗಿ ಬೀದಿ ಬದಿಯ ವ್ಯಾಪಾರಿಯು ಕೂಡ ಅವತ್ತು ಕಾಣಿಕೆ ಕೊಟ್ಟಿದ್ದಾನೆ. ಆ ಹೃದಯಗಳಿಗೆ ಜನಸಾಮಾನ್ಯರಿಗೆ ಇವತ್ತು ಸಿಟ್ಟು ಬಂದಿದೆ, ಬೇಸರ ಆಗಿದೆ, ನೋವಾಗಿದೆ ಹೇಳೋದು ಡೌಟೇ ಬೇಡ. ಉತ್ತರ ಭಾರತದಲ್ಲಿ ಅದರ ಆಕ್ರೋಶದ ಅಲೆ, ನೀವು ಅಲ್ಲಿಯ ವಿಡಿಯೋಗಳನ್ನು, ಸುದ್ದಿ ವಾಹಿನಿಗಳನ್ನು, ಫೇಸ್ಬುಕ್ಗಳನ್ನು ಫಾಲೋ ಮಾಡಿದರೆ ನಿಮಗೆ ಗೊತ್ತಾಗ್ತದೆ. ಕೆಲವರು ಕಣ್ಣೀರು ಹಾಕಿದರು. ನನ್ನ ರಾಮನ ದೇವರ ಹುಂಡಿ ಕದ್ರ ಅಂತ ಒಂದು ಮಹಿಳೆ ಅಳುತ್ತಾಳೆ. ಅದು ಯಾರು? ನಾನು ಯಾರನ್ನು ನಂಬಿದ್ದೇನೋ ಅವರು ಕದ್ದದ್ದ ಅಂತ ಕೇಳ್ತಾಳೆ. ಸೊ ಇದಕ್ಕೆ ಕ್ಷಮೆ ಇಲ್ಲ. ರಾಮ ಜನ್ಮಭೂಮಿ, ರಾಮ ಮಂದಿರ ಆಗುವಾಗ ಕೆಲವು ಧಾರ್ಮಿಕ ಪುರುಷರು ಹೇಳಿದರು, ಅದು ಧಾರ್ಮಿಕವಾಗಿ ಸರಿಯಾಗಿಲ್ಲ, ನೀವು ಮಾಡಿದ್ದು ತಪ್ಪು ಮಾಡ್ತಾ ಇದ್ದೀರಿ, ಗಡಿಬಿಡಿ ಮಾಡಬೇಡಿ ಅಂತ ಹೇಳಿದರು. ಅವರು ಅದನ್ನು ಕೇಳಲಿಲ್ಲ. ಆ ಧಾರ್ಮಿಕ ವಿಷಯ ಚರ್ಚೆ ಬರುವಾಗ ಅದೆಲ್ಲ ಬರ್ತದಲ್ಲ, ಆಗ ಅವರನ್ನು ಧರ್ಮ ವಿರೋಧಿ ಅಂತ ಹೇಳಿದರು. ಚುನಾವಣೆಯಲ್ಲಿ ಅಯೋಧ್ಯೆಯಲ್ಲಿ ಸೋತ ತಕ್ಷಣ ರಾಮನಿಗೆ ಬೈದು ಟ್ರೋಲ್ ಮಾಡಿದರು. ಸೊ ಹಾಗಾಗಿ ಅವರು ರಾಮಭಕ್ತರಲ್ಲ. ಅವರು ರಾಮನ ಹೆಸರಿನಲ್ಲಿ ಲೂಟಿಕೋರರು. ಅವರು ಮುಂಚೆ ಮೊಹಮ್ಮದ್ ಗಜ್ನಿ ಬಂದು ಲೂಟಿ ಮಾಡಿದಲ್ಲ, ಇತಿಹಾಸದ ಮೊಹಮ್ಮದ್ ಗಜ್ನಿ. ಇವರು ಪ್ರಸ್ತುತ ಈ ಕಾಲಘಟ್ಟದ ಮೊಹಮ್ಮದ್ ಗಜನಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.